ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಮ್ಮ ಗ್ರ್ಯಾಜುಯೇಷನ್ ಫೋಟೋಶೂಟ್ ನಡೀತಿದೆ. ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಕಾಲೇಜ್ಗೆ ಎಂಟ್ರಿ ಕೂಡ ಆಗೋಯ್ತು. ಫೈನಲಿ ಆ ಡೇ ಬಂದುಬಿಡ್ತು. ನಿಜವಾಗ್ಲೂ ಕಾಲೇಜ್ ಲೈಫ್ ಈಸ್ ಎಂಡಿಂಗ್ ಅಂತ ಅನಿಸ್ತಿದೆ. ಮತ್ತು ಫ್ಯೂಚರಲ್ಲಿ ಎಜುಕೇಷನ್ ಅಂತಲೂ ಇರಲ್ಲ, ಏನೂ ಇರಲ್ಲ, ಎಲ್ಲ ಆಗೋಗಿದೆ. 1 by 1 ಎಲ್ಲರೂ ಬಂದು ಜಾಯ್ನ್ ಆಗ್ತಿದ್ದಾರೆ. ಫೈನಲಿ ಎಲ್ಲರೂ ಫೋಟೋಶೂಟ್ ಸ್ಪಾಟ್ಗೆ ಬಂದಿದ್ದಾರೆ. ಈ ಪ್ಲೇಸಲ್ಲಿ ನಾವೆಲ್ಲ ಸ್ಟೂಡೆಂಟ್ ಆಗಿ ಕೊನೆ ಸಲ ಗ್ಯಾದರ್ ಆಗ್ತಿದ್ದೀವಿ. ಐ ವಾಂಟ್ ಟು ಸೇ ಸಮಥಿಂಗ್ ಫಾರ್ ದಿಸ್ ಬ್ಯಾಚ್. ಎಲ್ಲರೂ ಅವ್ರ ಡ್ರೀಮ್ನ ಸಕ್ಸಸ್ಫುಲ್ ಆಗಬೇಕಂತ ವಿಶ್ ಮಾಡ್ತೀನಿ. ಕಾಲೇಜ್ ಲೈಫ್ ಮುಗಿದ್ರು ಇನ್ನು ಟೈಮಿಂಗ್ ಮಾತ್ರ ಚೇಂಜ್ ಆಗಿಲ್ಲ. ಲೇಟ್ ಅಂದರೆ ಇವನೇ. ಸೆಕ್ಷನ್ ವೈಸ್ ಫೋಟೋಶೂಟ್ ಎಲ್ಲ ನಡೀತಿದೆ. ಫೈನಲಿ ನಾಯಿ ಕೂಡ ನಾನು ಬರ್ತೀನಿ ಅಂತ ಬಂದ್ಬಿಡ್ತು. ಇದೇ ನಮ್ಮ ಬ್ಯಾಚ್. ನಾಳೆ HOD ಸರ್ ಬೇಗ ಬನ್ನಿ ಅಂದರು. ಲೆಟ್ಸ್ ಗೋ ಗೈಸ್, ಫನ್ನಿ ಮೂಮೆಂಟ್ ಶೇರ್ ಮಾಡ್ಕೊಳ್ಳೋಣ. 9 lakhs per annum placements. 50 lakhs per annum, 10 lakhs per annum. Finally you got placements. Everybody got placements. 100 lakhs per annum. 200 crores per annum. 5 crore per annum. Yeah. 5 crore per month. ವಿಜಯ್ ಹೊಡ್ಕೊಂಡ. ಫುಲ್ ಎಮೋಷನಲ್. ಫೋಟೋ ತಗೊಳ್ಳಂದ್ರೆ ಇಲ್ಲಿ ಡಿಸ್ಕಸ್ ಮಾಡ್ತಾವ್ರೆ ಯಾವ ಥರ ಫೋಟೋ ತೆಗಿಬೇಕಂತ. ಅವರು ಡಿಸ್ಕಸ್ ಮಾಡೋಷ್ಟರಲ್ಲಿ ನಾನೇ 2-3 ಪೋಸ್ ಕೊಟ್ಬಿಡೋಣ ಅಂತ ಬಂದುಬಿಟ್ಟೆ. ನೋಡ್ರಿ, ಬರ್ರೋ ಫೋಟೋ ತಗೊಳ್ಳೋಣ ಅಂತ ಕರೆದೆ. ಸರಿ, ರೆಕಾರ್ಡ್ ಆಗುತ್ತೆ ಬಿಡು. ಮತ್ತೆ ತಗೊಳ್ಳೋ ಸ್ಕ್ರೀನ್ ಶಾಟ್ ಮಾಡಿದ್ರೆ ಆಯ್ತು. Hey, thank you. Big fan. Yes. ಫುಲ್ ಖುಷಿಯಲ್ಲಿ ಫುಲ್ ಡ್ಯಾನ್ಸ್ ಆಡ್ತಾವನೆ. ನಮ್ಮ ಫ್ರೆಂಡ್ಸ್ ಎಲ್ಲ ಸ್ಟೆಪ್ ಆಗಕ್ಕೆ ರೆಡಿ ಆಗ್ತಾವ್ರೆ. ನೋಡೋಣ ರೆಡಿ ಏನು ಸ್ಟೆಪ್ ಅಂತ ಅದು. ಕಾಲೇಜ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಏನಿದೆ, ನಮ್ಮ ಕಾಲೇಜಿಗೆ ಬಂದಿಲ್ಲ ಇವತ್ತು. 30% ಅಟೆಂಡೆನ್ಸ್ 2 ಇಯರ್ಸ್ಗೂ. ಏನು ಅಚೀವ್ ಮಾಡಿದ್ಯಾ? ಏನಷ್ಟೇ ಸ್ಪೋರ್ಟ್ಸ್. ಕಾಲೇಜ್ ಬಂದು ಅಚೀವ್ ಮಾಡೋದು ಏನಿಲ್ಲ ಮಚ್ಚ. ಮಲ್ಕೊಳ್ಳೋದು, ಪ್ರಾಜೆಕ್ಟ್ ಹೇಳೋರೆ ಬಂದು ಮಾಡೋದು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಶೇರ್ ಯುವರ್ experience guys. It was a fucking best experience which I have. Where India comes to. Okay. Yes. Wow! ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಫೈನಲಿ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಔಟ್ಸೈಡು. ಮತ್ತು MC ಡೊನಾಲ್ಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಏನೇನು ಬೇಕಂತ ಆರ್ಡ್ರೆಲ್ಲ ಮಾಡಿಕೊಂಡು ಆರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಕೂತ್ಕೊಂಡು. ಫೈನಲಿ ನಮ್ಮ ಆರ್ಡ್ರ್ ಬಂದುಬಿಡ್ತು. ಮತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಶುರು ಮಾಡಿದ್ವಿ ತಿನ್ನೋಕ್ಕೆ. ಫೈನಲಿ ಹೊಟ್ಟೆ ತುಂಬೋಗಿದೆ ನಮಗೆಲ್ರಿಗೂ. ದುಡ್ಡು ಕೊಟ್ಟೆ ಅಂತ ಐಸ್ ಕ್ಯೂಬ್ ಕೂಡ ತಿನ್ಬಿಟ್ಟೆ.